ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧ ಎಂ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತ ಹೇಳಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತು ನಮ್ಮ ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಹಾಗಾಗಿ ವಾರ್ಡ್ರೋಬ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತು. ಹೊಲಿಸ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಅರ್ಬಿ ತಗೊಳೋದು ಇಡೋದು ಹಾಗೆ ತಗೊಳೋದು ಇಡೋದು ಆಗಿಬಿಟ್ಟಿತ್ತು. ಸೊ ಇವತ್ತು ಟೈಮ್ ಇದೆ ಅಂತ ಹೇಳಿ ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಯಾವುದೇ ಒಂದು ವಿಡಿಯೋ ಮಾಡಬೇಕಂತಂದರೆ ನೀವು ನೋಡಿದ್ರೇ ವಿಡಿಯೋ ಹಿಟ್ ಆಗೋದು. ಸೊ ವಿಡಿಯೋಸ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಲೈಕು ಹಾಗೆ ವ್ಯೂಸ್ ತುಂಬಾ ಮುಖ್ಯ ನನಗೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಮಗಳು ಅಂದರೂ ಫುಲ್ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ. ಇವಳು ಇಟ್ಕೊಂಡು ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು ನಾನು. ಸೊ ಸುಮಾರು 12 ಗಂಟೆ ಹಂಗಾಗಿದೆ. ಸೊ ವಿಡಿಯೋ ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ. ಟಿಫಿನ್ ಎಲ್ಲ ಮಾಡಿಕೊಂಡು ಇವಾಗೆ ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು. ಸೊ ಟಿಫಿನ್ ಎಲ್ಲ ಆಗಿದೆ. ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಭಾಳ ದಿನನೇ ಆಗ್ಬಿಟ್ಟಿತ್ತು ವಾರ್ಡ್ರೋಬ್ನ ಕ್ಲೀನ್ ಮಾಡಿದೆ. ಸೊ ಹಂಗಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮಾರ್ನಿಂಗು ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಂಡು ಇವಾಗ ಸುಮಾರು 12 ಗಂಟೆ ಹಂಗಾಗಿತ್ತು. ಟೈಮ್ ಕೂಡ ಇತ್ತಲ್ಲ, ಅದಕ್ಕೆ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ. ಅರ್ಬಿ ತಗೊಳೋದು ಹಂಗೆ ಇಡೋದು ಆಗ್ಬಿಟ್ಟಿತ್ತು. ನನ್ನ ಮಗಳದ್ದು ಹಂಗೆ ಆಗ್ಬಿಟ್ಟಿದೆ. ಇವಾಗೆ ಕ್ಲೀನ್ ಮಾಡೋಣ, ಒಂದೊಂದಾಗಿ ತೆಗೆದು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇವಾಗೆ ಗೊತ್ತಾಗುತ್ತೆ ಅಲ್ವಾ ಬಟ್ಟೆಗಳು ಎಷ್ಟಿದೆ ಅಂತ ಹೇಳಿ. ಯಾವಾಗಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಟ್ಟೆನೇ ಇಲ್ಲ, ಸ್ವಲ್ಪ ಇದಾವೆ, ಹಾಕೊಂಡ ಹೊಳ್ಳಕ್ಕೋಬೇಕೇನೋ ಅಂತ ಅನ್ಸೋದು. ಬಟ್ ಕ್ಲೀನ್ ಮಾಡೋ ಮುಂದೆನೆ ಗೊತ್ತಾಗುತ್ತೆ ಎಷ್ಟು ಹಾಕೊಂಡ ಬಟ್ಟೆಗಳಿದಾವೆ, ಇವ್ನ ಯಾವಾಗ ಹಾಕೋಬೇಕು ಅಂತ ಹೇಳಿ. ಸೊ ಯಾರಿಗಾದ್ರೂ ಹಂಗೆ ಅನ್ಸುತ್ತೆ. ನೋಡ್ಬೋದು ಎಷ್ಟು ಬಟ್ಟೆಗಳು ರಾಶಿ ತಗೊಳೋದು ಹಂಗೆ ಇಡೋದು ಆಗ್ಬಿಟ್ಟಿತ್ತು. ಹಂಗಾಗಿ ಇವಾಗೆ ಅಷ್ಟು ತಕೊಂಡು ಒಂದ್ ಸ್ವಲ್ಪ ಧೂಳ ಗಿಳ ಹೊಡ್ಕೊಂಡು ಒರೆಸ್ಕೊಂಡು ಆಮೇಲೆ ಬಟ್ಟೆನ ಇಡೋಣ. ಇವಾಗ ವಾರ್ಡ್ರೋಬ್ನ ಒರೆಸ್ಕೊಂತಾ ಇದ್ದೀನಿ. ಒಂದ್ ಅರ್ಬಿಲೆ ಒರೆಸ್ಕೊಂಡು ಧೂಳ ಗಿಡ ಹೊಡ್ಕೊಂಡು ಇವಾಗ ಬಟ್ಟೆ ಎಲ್ಲ ಮಡಿಚಿಟ್ಕೊಂತಾ ಇದ್ದೀನಿ. ಎಷ್ಟ್ ಬಟ್ಟೆ ಇದ್ರು ಇನ್ನು ಬೇಕು ಅನ್ಸೋದು. ಬಟ್ ಕ್ಲೀನ್ ಮಾಡೋ ಮುಂದೆ ಸಾಕಾಗೋಗುತ್ತೆ ಇಷ್ಟ ಹಾಕೊಂಡ ಬಟ್ಟೆ ಅಂತ ಹೇಳಿ. ಇವಾಗ ಒಂದ್ ಪೇಪರ್ ಹಾಕಿ ಅಷ್ಟು ಬಟ್ಟೆನ ಮಡ್ಚಿಡ್ತಾ ಇದ್ದೀನಿ. ನನ್ ಬಟ್ಟೆನೆ ಬಾಳ ಇದ್ದಿದ್ದಿಲ್ಲ, ಯಾಕಂದ್ರೆ ನಾನು ಬಟ್ಟೆ ಎಲ್ಲಾ ಊರಲ್ಲೇನೆ ಇಟ್ಟು ಬರ್ತಿದ್ದೆ. ನಾನು ಇಲ್ಲೇನ್ ಬಾಳ ಅಷ್ಟೇನ್ ಯೂಸ್ ಆಗುದಿಲ್ಲ, ಎಲ್ಲಿ ಹೋಗುದಿಲ್ಲ ಅನ್ಕೊಂಡು. ಬಟ್ ಕ್ರಮೇಣ ಈ ತರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಹಂಗಾಗಿ ಎಲ್ ಬೇಕಾದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಟ್ಟೆ ಬೇಕು ಅಂತ ಅನಿಸ್ತು. ಹಂಗಾಗಿ ಹೋದ್ ಸರ್ತಿಗೊಮ್ಮೆ ಹೋಗಿ ತಗೊಂಡ್ ಬಂದು ಇಷ್ಟ ಹಾಕೊಂಡ ಆಗ್ಬಿಟ್ಟಿದ್ದು. ನಾನು ಬಟ್ಟೆ ತಳಗ ಇಟ್ಕೊಂತಿದ್ದೆ ವಾರ್ಡ್ರೋಬ್ ಅಲ್ಲಿ, ನನ್ನ ಹಸ್ಬೆಂಡ್ ಮೇಲ್ ಇಡ್ತಾ ಇದ್ದೆ. ನನ್ ಬಟ್ಟೆ ಅಂದ್ರೆ ತುಂಬಿ ತುಳ್ಕಾಕತ್ತು. ಹಂಗಾಗಿ ಇವಾಗ ಚೇಂಜ್ ಮಾಡೋಣ ಜಾಗ ಅಂತ ಹೇಳಿ ನನ್ನ ಹಸ್ಬೆಂಡ್ ಎಲ್ಲಾ ಬಟ್ಟೆ ತಳಗ ಇಟ್ಕೊಂಡು ಇವಾಗ ನನ್ ಬಟ್ಟೆ ಎಲ್ಲ ಮಡಚಿ ಮೇಲ್ಗಡೆ ಇಡ್ತಾ ಇದ್ದೀನಿ. ಸೊ ಸಾರಿನೂ ಬೇಕಾಗುತ್ತೆ, ಹಂಗಾಗಿ ಸಾರಿನ ತಗೊಂಬಂದೆ. ಸಾರಿ ಗೀರಿ ಎಲ್ಲಾ ಊರಲ್ಲೇನೆ ಇದ್ದು ನಮ್ಮ ಮಮ್ಮಿ ಮನೆಯಲ್ಲಿ. ಹಂಗಾಗಿ ಇವಾಗ ಸಾರಿ ಗೀರಿ ಎಲ್ಲ ತಗೊಂಡಿದ್ದೆ. ಮತ್ತೆ ಆನ್ಲೈನ್ ಅಲ್ಲಿ ಒಂದಿಷ್ಟು ಕುರ್ತಾ ಸೆಟ್ಸ್ ಹಂಗೆ ಗೌನ್ಸ್ ಇವನ್ನೆಲ್ಲ ಆರ್ಡರ್ ಸದ್ಯಕ್ ಮಾಡಿದ್ದೆ. ಅವು ಎಲ್ಲ ಏನ್ ಕಲೆಕ್ಷನ್ ಇದಾವೆ ನಾನು ಕುರ್ತಾ ಸೆಟ್ ಗೌನ್ಸ್ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ.
ಸೊ ಇವಾಗೆ ಮೊದ್ಲಿಗೆ ಎಲ್ಲಾನು ವಾಶ್ ಮಾಡ್ಕೊಂಡು ಇವಾಗೆ ಸಾರಿ ಗೀರಿ ಎಲ್ಲ ಈ ತರ ಹ್ಯಾಂಗರ್ಗೆ ಹಾಕೊಂಡು ಇಡ್ತಾ ಇದೀನಿ. ಸೊ ಒಂದ್ ಸ್ವಲ್ಪ ನೀಟಾಗಿ ಕಾಣುತ್ತೆ. ಇವಾಗಂತೂ ವಾರ್ಡ್ರೋಬ್ ಆರ್ಗನೈಸರ್ಸ್ ಅಂತೂ ಮೀಶೋದಲ್ಲಿ ಸಿಗ್ತಾನೆ ಇರ್ತವೆ. ಸೊ ನಾನು ಅವನು ತಗೋಬೇಕು, ಬಟ್ ಇವಾಗ ತಗೊಂಡಿಲ್ಲ. ಇವಾಗ ಜಸ್ಟ್ ಹಂಗೆ ಮಡಿಚಿ ಇಟ್ಕೊಂತಾ ಇದೀನಿ. ನೆಕ್ಸ್ಟ್ ಯಾವಾಗಾದ್ರೂ ವಾರ್ಡ್ರೋಬ್ ಆರ್ಗನೈಸರ್ ಏನಾದ್ರು ತಗೊಂಡ್ರೆ ನಿಮ್ಗೂ ಖಂಡಿತವಾಗಿ ಶೇರ್ ಮಾಡ್ತೀನಿ ಲಿಂಕ್ ನ. ಸೊ ಇವಾಗ ಹ್ಯಾಂಗರ್ಗೆ ಇವನ್ನೆಲ್ಲ ಸಾರಿ ಬ್ಲೌಸ್ ನ ಈ ತರ ಹಾಕೊಂಡು ಎತ್ತಿಟ್ಕೊಂತಾ ಇದೀನಿ. ಸೊ ನೀಟಾಗಿ ಕಾಣುತ್ತೆ ವಾರ್ಡ್ರೋಬು, ಹಾಗೆ ಯಾವ್ದೂನು ಮೆಸ್ಸಿಯಾಗಿ ಕಾಣೋದಿಲ್ಲ. ಸೊ ಇವಾಗಾದ್ರೂ ಒಂದ್ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು ಅಂತೇಳಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಹೊಂದಿಸ್ಕೊಂಡು ಇಟ್ಕೊಂತಾ ಇದೀನಿ. ಸೊ ಊರ್ಗ್ ಹೋಗ್ಬೇಕಾದ್ರೆ ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದ್ ಬಟ್ಟೆ ತಗೊಂಡು ಎತ್ಕೊಂಡ್ ಹೊತ್ತಿಗೆ ಉಷ್ಟು ದಬ್ದಬನೆ ಬೀಳ್ಬಿಡೋ ಹಂಗೆ ತುರುಕಿ ಇಟ್ಟು ಅವ್ ಹೆಂಗ್ ಆಗ್ಬಿಟ್ಟಿದ್ವು ಅಂತಂದ್ರೆ ಫುಲ್ ಗೋಡೌನ್ ತರ ಆಗ್ಬಿಟ್ಟಿತ್ತು ವಾರ್ಡ್ರೋಬ್ ಅನ್ನೋದು. ಇವಾಗೆ ನೀಟ್ ಮಾಡೋಣ, ಇವಾಗಂತೂ ಟೈಮ್ ಸಿಕ್ತು. 2-3 ತಿಂಗಳೇ ಆಗ್ಬಿಟ್ಟಿದ್ದು ನಾ ವಾರ್ಡ್ರೋಬ್ ನ ಕ್ಲೀನ್ ಮಾಡಿದ್ದೇ ಇಲ್ಲ. ಹಂಗಾಗಿ ಇವಾಗೆ ಮಾಡ್ತಾ ಇದೀನಿ. ಈ ತರ ಸೀರಿನ ಹ್ಯಾಂಗರ್ಗೆ ಹಾಕೊಂಡು ಬ್ಲೌಸ್ ನ ಅದ್ರೊಳಗೆ ಇಟ್ರೆ ಆರಾಮಾಗಿ ನಮ್ಗೆ ಕೈಗೆ ನಿಟ್ತವೆ. ಆರಾಮಾಗಿ ತಗೊಂಡು ವೇರ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬೋದು. ಸೊ ನೋಡ್ಬೋದು ಈ ತರ ಅರೇಂಜ್ ಮಾಡಿದೀನಿ ನಾನು. ಒಂದ್ ಸೈಡ್ ಎಲ್ಲ ಕುರ್ತಾ ಸೆಟ್ ನ ಅರೇಂಜ್ ಮಾಡಿದೀನಿ. 3 ಪೀಸ್ ಕುರ್ತಾ ಸೆಟ್, 2 ಪೀಸ್ ಕುರ್ತಾ ಸೆಟ್. ಒಂದ್ ಸೈಡ್ ಬರೀ ಕುರ್ತೀಸ್ ಅರೇಂಜ್ ಮಾಡಿದೀನಿ. ಹಾಗೆ ಒಂದ್ ತಳಗೆ ಮ್ಯಾಕ್ಸಿ ಗೌನ್ಸ್ ಮತ್ತೆ ಮೇಲ್ಗಡೆ ಲೆಗಿನ್ಸ್ ಮತ್ತೆ ಈ ಕಡೆ ಜೀನ್ಸ್ ಟಾಪ್ಸ್ ಅರೇಂಜ್ ಮಾಡಿದೀನಿ. ಹಾಗೆ ಡೈಲಿ ವೇರ್ದು ಮತ್ತೆ ನಾನು ಮೇಕಪ್ ಬಾಕ್ಸ್ ನ ಈ ಕಡೆ ಇಟ್ಕೊಂಡಿದೀನಿ. ಹಾಗೆ ನನ್ನ ಹಸ್ಬೆಂಡ್ ಒಂದ್ ಕಡೆ ಪ್ಯಾಂಟು, ಡೈಲಿ ವೇರ್ ಶರ್ಟ್ಸ್ ಅವು ಮತ್ತೆ ಆಫೀಸ್ಗೆ ಹಾಕೊಂಡು ಹೋಗೋ ಶರ್ಟ್ಸ್, ಟಿ ಶರ್ಟ್ಸ್ ಈ ತರ ಅರೇಂಜ್ ಮಾಡ್ಕೊಂಡು ಎತ್ತಿಟ್ಕೊಂಡಿದೀನಿ. ಸೊ ಇಷ್ಟೇ ಮಾಡೋ ಹೊತ್ತಿಗೆ 2 ತಾಸು ಹಿಡಿಯುತ್ತೆ ನನಗೆ. ಹಾಗಾಗಿ ಇವಾಗ ನನ್ ಮಗಳದು ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಇವಾಗ ನನ್ ಮಗಳ ಬಟ್ಟೆನ ಅರೇಂಜ್ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ. ನನ್ ಮಗಳದು ಬಟ್ಟೆನೇ ಇಲ್ಲ ಅನ್ಕೊಂತಾ ಇದ್ದೆ, ಬಟ್ ಮಡ್ಚೋ ಮುಂದೆ ಗೊತ್ತಾಯ್ತು ಇಷ್ಟ ಹಾಕೊಂಡ ನಾ ಬಟ್ಟೆ ಅಂತ ಹೇಳಿ. ಸಣ್ಣ ಹುಡ್ರಿಗೆ ಎಷ್ಟ್ ಬಟ್ಟೆ ಇದ್ರು ಸಾಲದು, ಯಾಕಂದ್ರೆ ಕ್ಯೂಟ್ ಆಗಿ ಕಾಣ್ತವೆ ಅಂತ ತಗೊಳೋದು, ಆನ್ಲೈನ್ ಅಲ್ಲಿ ಶಾಪ್ ಮಾಡೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಡಿಮಾರ್ಟ್ ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲಿ ಚಂದ ಕಾಣ್ತಂದ್ರೆ ತಗೊಂಡ್ ಬರೋದು. ಹಿಂಗೆ ಆಗಿ ಜಗ್ ಆಗ್ಬಿಟ್ಟಿದ್ದು ನನ್ ಮಗಳ ಡ್ರೆಸ್. ಅವನು ಎಲ್ಲಾ ಬೇಡಾಗಿದ್ದು ಒಂದ್ ಕಡೆ ಇಟ್ಟು ಬೇಕಾಗಿದ್ವೆಲ್ಲ ಒಂದ್ ಕಡೆ ಇಟ್ಕೊಂಡು ಅರೇಂಜ್ ಮಾಡ್ತಾ ಇದೀನಿ. ಒಂದೊಂದ್ ಸಣ್ಣ ಮಕ್ಕವೇ ಒಂದೊಂದು, ಹಂಗಾಗಿ ಅವನೆಲ್ಲ ಬೇಡ ಅಂತ ಹೇಳಿ ಹಾಕದ ಬೇಡ ಅಂತೇಳಿ ಅವನ್ನ ಕಟ್ಟಿಡೋಣ ಅಂತೇಳಿ ಸಪ್ರೇಟ್ ಮಾಡಿ ಇಟ್ಕೊಂತಾ ಇದೀನಿ. ಇಷ್ಟೆಲ್ಲ ಅರೇಂಜ್ ಮಾಡೋ ಹೊತ್ತಿಗೆ ಅಂತಂದ್ರೆ ಒಂದ್ 3 ತಾಸು ಹಿಡಿತು ನನಗೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡು ಹೋಳ್ ಮಾಡಿ ಚಿಟ್ಟೋತ್ಗೆ. ಸೊ ನೋಡ್ಬೋದು ಇವಾಗಂತೂ ಫುಲ್ ಅರೇಂಜ್ ಆಗಿದೆ. ಸೊ ನಮ್ ವಾರ್ಡ್ರೋಬ್ ಅಂತೂ ಈ ತರ ಅರೇಂಜ್ ಮಾಡ್ಕೊಂಡಿದೀನಿ. ಸೊ ನನ್ನ ಹಸ್ಬೆಂಡ್ ಅರೇಂಜ್ ಆಗಿದೆ. ಹಾಗೆ ಈ ಕಡೆ ನನ್ ಮಗಳದ್ದು ಈ ತರ ನೀಟ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ನನ್ ಬ್ಯಾಗ್ಸ್ ಎಲ್ಲ ಈ ತರ ತಳಗೆ ಇಟ್ಕೊಂಡಿದೀನಿ. ಸೊ ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗು. ಈ ತರ ವಾರ್ಡ್ರೋಬ್ ನ ಕ್ಲೀನ್ ಮಾಡೋದ್ಗೆ ಸಾಕಾಗಾಯ್ತು. ಇವಾಗೆ ಗೊತ್ತಾಗುತ್ತೆ ವಾರ್ಡ್ರೋಬ್ ಕ್ಲೀನ್ ಮಾಡೋ ಮುಂದೆ ಎಷ್ಟು ಬಟ್ಟೆಗಳು ಇದಾವೆ ಅಂತೇಳಿ. ಬಿಫೋರ್ ಆಫ್ಟರ್ ನೋಡ್ಬೋದು ಯಾವ ತರ ಆಗಿದೆ ಅಂತೇಳಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ಅಂತಿಗೆ ಮತ್ತೆ ಸಿಗ್ತೀನಿ. ಬಾಯ್.